ಇದು ಸ್ನೇಕ್ ಪ್ಲ್ಯಾಂಟ್. ಈಗ ಸದ್ಯಕ್ಕೆ ಪಾಟ್ ಇರಲಿಲ್ಲ, ಚಿಕ್ಕದೇ ನಮ್ಮ ಮನೆಗೆ ಬಾಕ್ಸ್ಗಳಿತ್ತು, ಅದ್ರಲ್ಲಿ ಹಾಕಿದ್ದೀನಿ. ಇದು ಬಂದು ಸ್ಪೈಡರ್ ಅಲ್ಲ, ಇದು ಜೇಡ ಪ್ಲ್ಯಾಂಟು. ಏನಕ್ಕೆ ಕೆಲವರು ಮನಿ ಪ್ಲ್ಯಾಂಟ್ ಹಾಕಬಾರ್ದು ಅಂತಾರೆ, ಮನೆ ಒಳಗೆ ಇಡಬಾರ್ದು ಅಂತಾರೆ. ಸರಿಯಾದ ಮಾಹಿತಿ ಇಲ್ಲ. ನಾನು ಸಿಂಕ್ ಹತ್ರ ಒಂದು ಇಟ್ಟಿದ್ದೆ. ಅದೇನಪ್ಪ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಅದು ಯಾವುದು ಪಾಲಿಸೋದು ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ವರ್ಣ. ಈಗ ಮುಂದೆ ನನಗೆ ಮಾತಾಡೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವತ್ತು ಮಾತಾಡೋಣ ಅಂತ ಬಂದೆ. ಏನಂದರೆ, ಯಾವಾಗಲೂ ನಾವು ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಯಾವಾಗಲೂ ಒಂದು ವ್ಯಕ್ತಿ ಬಗ್ಗೆ ನಾವು ಯೋಚನೆ ಮಾಡ್ತಿರೋದು ನೆಗೆಟಿವ್ ಆಗಿ, ಬೇರೆಯವ್ರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾಯಿರ್ತೀವಿ. ಆ ಒಂದು ಆರ, ಆ ಒಂದು ವೈಬ್, ಆ ಒಂದು ಎನರ್ಜಿ ನಮ್ಮನ್ನು ಸುತ್ತಕೊಳುತ್ತಂತೆ. ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆನೇ ಆಗಲಿ, ಯಾರ ಬಗ್ಗೆನೇ ಆಗಲಿ. ಕೆಟ್ಟದಾಗಿ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನಾವು ಅದನ್ನೇ ಸ್ಪ್ರೆಡ್ ಮಾಡೋದ್ರಿಂದ ನಮ್ಮ ಆತ್ಮಸಾಕ್ಷಿಗೆ ಗೊತ್ತಿರುತ್ತಲ್ವ, ನಾವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಒಂದು ವಿಚಾರನ ಹೇಳ್ತೀವಿ ಅಂತ. ಆ ವ್ಯಕ್ತಿನೇ ನಾವು ಯಾವಾಗಲೂ ನೆನೆಸ್ಕೊಳ್ತಾ ಇದ್ದರೆ ನಮಗೆ ಅವರ ಒಂದು ಆರ, ಅವರ ಒಂದು ಎನರ್ಜಿ, ಅವರ ಒಂದು ವೈಬ್ ನಮ್ಮ ಮೇಲೆ ಇಂಪ್ರೆಸ್ ಆಗುತ್ತೆ. ಅದೇ ನಮಗೆ ಸುತ್ತಕೊಳ್ತಾ ಇರುತ್ತೆ, ಆ ನೆಗೆಟಿವಿಟಿನ ನಾವು ಸುತ್ತಕೊಳ್ತಾ ಇರ್ತೀವಿ. ಮತ್ತು ಇನ್ನೊಂದೇನೆಂದರೆ, ನೋಡುಗರ ಕಣ್ಣಿಗೂ ನಾವು ಏನು ಕಂಟೆಂಟ್ನ ಕೊಡ್ತೀವಿ, ನೋಡುಗರಿಗೆ ಏನು ಅನಿಸುತ್ತೆ, ಏನಪ್ಪ ಇವರು ಯಾವಾಗಲೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ ಅಂತ. ನಾವು ಬುದ್ಧಿವಾದ ಹೇಳಿದ ತಕ್ಷಣ ಯಾರೂ ಬದಲಾಗಲ್ಲ. ನಾನು ಮೊದಲಲ್ಲಿ ಇದೇ ತಪ್ಪು ಮಾಡ್ತಿದ್ದೆ. ಅಲ್ಲಿ ಇಲ್ಲಿ ನೋಡಿದಾಗ ಇವ್ರಿಗೇನು ಯಾವುದ್ರ ಬಗ್ಗೆನೂ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಎಷ್ಟು ಸಿಲ್ಲಿಯಾಗಿ ಆಡ್ತಾರೆ, ಎಷ್ಟು ಇನ್ಮ್ಯಾಚೂರ್ ಆಗಿ ಬಿಹೇವ್ ಮಾಡ್ತಾರೆ, ಅವ್ರನ್ನ ಬದಲಾಯಿಸ್ಬಿಡ್ಬೇಕು, ತಿದ್ದುಬಿಡಬೇಕು ಅನ್ನೋದೊಂದು ಮೈಂಡ್ ಸೆಟ್ ನನಗಿತ್ತು. ಆ ಥರ ನಾವು ಮಾಡೋಕ್ಕೋದಾಗ ನಾವು ದ್ವೇಷಕ್ಕೆ ನಾವು ಒಳಗಾಗ್ತೀವಿ, ಅವ್ರ ದೃಷ್ಟಿಲಿ ಕೆಟ್ಟೋಗ್ತೀವಿ. ಅದಕ್ಕೆ ನಾವು ಯಾರನ್ನೋ ತಿದ್ದೋ ಪ್ರಯತ್ನ ಮಾಡಬಾರ್ದು. ನಮ್ಮ ಡಂಕುಗಳನ್ನು ನಾವು ತಿದ್ಕೋಬೇಕು. ನಮ್ಮ ಡಂಕುಗಳನ್ನು ನಾವು ತಿದ್ದುಕೊಂಡ್ರೆ ಸಮಾಜದ ಡೊಂಕನ್ನು ತಿದ್ದೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮಗೇನಾದರೂ ನಿಮ್ಮ ಲೈಫಲ್ಲಿ ನಿಮಗೇನಾದರೂ ಯಾರಿಂದ, ಒಂದು ಹೆಣ್ಣಿಂದ ಮೋಸ ಆಗಿದೆಯಾ, ಅಥವಾ ನಿಮಗೆ ಆ ಹೆಣ್ಣಿಂದ ನಿಮ್ಮ ಮನೆಯವ್ರಿಗೆ ಏನಾದರೂ ಮೋಸ ಆಗಿದೆಯಾ, ಪ್ರೂಫ್ ಸಮೇತ ಹಿಡಿಬೇಕು, ಹೋಗಿ ಕೇಳಬೇಕು. ಅದು ಸರಿಯಾದ ವೇ. ಅದು ಬಿಟ್ಟು ಸುಮ್ಮನೆ ಪೋಸ್ಟ್ಗಳಲ್ಲಿ ಬರೀ ಯಾವಾಗಲೂ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದ್ರೆ, ಪೋಸ್ಟ್ಗಳು ಹಾಕೋರೆಲ್ಲ ಚೈಲ್ಡ್. ನನ್ನ ಪ್ರಕಾರ ನಮ್ಮ ಪರ್ಸ್ನಲ್ಗಳನ್ನೆಲ್ಲ ನಾವು ರೀಲ್ಸ್ಗಳ ಮೂಲಕ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋದು, ಅದೆಲ್ಲ ಚೈಲ್ಡಿಶ್ ಬಿಹೇವಿಯರ್ ಅನಿಸುತ್ತೆ. ಅದೇನು ಗೊತ್ತಾ, ನಮ್ಗೆ ಏನೇ ಒಂದು ಮೇನ್ ಪ್ರಾಬ್ಲಮ್ ಇದ್ದರೂ ಇಲ್ಲಿ ನಾವು 4 ಜನಕ್ಕೆ ಅದನ್ನು ಎಕ್ಸ್ಪ್ಲೋರ್ ಮಾಡಿದಾಗ 4 ಜನಕ್ಕೆ ಅದು ಆಡ್ಕೊಳ್ಳೋಕ್ಕೆ ದಾರಿ ಆಗುತ್ತೆ. ಬಿಟ್ಟರೆ ನಮ್ಮ ವ್ಯಕ್ತಿತ್ವ ಏನು ಅಂತ ನಾವು ಅವ್ರಿಗೆ ತೋರಿಸ್ದಂಗಾಗುತ್ತೆ. ನಮಗೇನಾದರೂ ಆ ಥರ ಪರ್ಸ್ನಲ್ ಇಶ್ಯೂಸ್ ಇದ್ದರೆ ಅದನ್ನು ನಾವು ಎಲ್ಲಿ ಸಾರ್ಟ್ ಔಟ್ ಮಾಡ್ಕೋಬೇಕು ಅಲ್ಲಿ ಸಾರ್ಟ್ ಔಟ್ ಮಾಡ್ಕೋಬೇಕು. ನೋಡುಗರಿಗೆ ಏನು ಅನಿಸುತ್ತೆ ಗೊತ್ತಾ, ಇವರಿಗೆ ಬರೀ ನೆಗೆಟಿವಿಟಿನೇ ಇಷ್ಟ, ಬರೀ ನೆಗೆಟಿವೇ ಇರೋದು ಇವ್ರ ಮೈಂಡಲ್ಲಿ, ಅದಕ್ಕೆ ಬರೀ ಅದನ್ನೇ ಯಾವಾಗಲೂ ಎಕ್ಸ್ಪ್ಲೋರ್ ಮಾಡ್ತಾರೆ, ಅದನ್ನೇ ಹೊರಗೆ ಹಾಕ್ತಾರೆ ಅಂತ. ಈಗ ಒಂದು ಸಪೋಸ್ ಹೇಳ್ಬೇಕಂದ್ರೆ, ಒಂದು ಮಾವಿನ ಹಣ್ಣು, ಆ ಮಾವಿನ ಹಣ್ಣು ಅದ್ರ ಗುಣ ಏನು, ಸಿಹಿ ಅಲ್ವಾ, ಅದನ್ನು ತಿಂದಾಗ ನಮಗೆ ಸಿಹಿನೇ ಹೊರಗೆ ಬರುತ್ತೆ. ಹಾಗೆ ನಮ್ಮ ಒಳಗಡೆ ಏನಿದೆಯೋ ಅದೇ ಆಚೆಗೆ ಬರೋದು. ನಾವು ತಿಂದಿದ್ದು ಕೂಡ, ನಾವು ಏನು ತಿಂದಿರ್ತೀವೋ ಅದೇ ಕೂಡ ಅದು ಆಚೆ ಬರುತ್ತೆ. ಹಾಗಾಗಿ ನೀವು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದ್ರಿಂದ, ಒಂದು ವ್ಯಕ್ತಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡೋದ್ರಿಂದ ಅವರ ಆರ, ಅವರ ಎನರ್ಜಿ, ಅವ್ರ ವೈಬ್ ನಿಮಗೆ ಬರುತ್ತೆ, ನಿಮಗೆ ಸುತ್ತಕೊಳುತ್ತೆ. ಯಾವಾಗಲೂ ಮನುಷ್ಯ ಒಳ್ಳೆಯದನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು, ಒಳ್ಳೆಯ ಯೋಚನೆಗಳನ್ನೇ ನೀವು ಮಾಡಬೇಕು. ಸುಮ್ಮನೆ ಬೇರೆಯವ್ರ ಬಗ್ಗೆ ಅವ್ರು ಏನೂ ತಪ್ಪು ಮಾಡ್ದಿರ, ನಿಮ್ಮ ಕಲ್ಪನೆಗೆ, ನಿಮ್ಮ ಊಹೆಗೆ, ಆ ವ್ಯಕ್ತಿ ಮೇಲೆ ನಿಮಗೇನೋ ಒಂದು ಸಿಗ್ತಾಯಿಲ್ಲ, ಬೇರೆಯವ್ರು ಚೆನ್ನಾಗಿದ್ದಾರೆ, ನಮಗದು ಸಿಗ್ತಾಯಿಲ್ಲ ಅಂತ ನಿಮಗೆ ನೀವೇ ಏನೇನೋ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಕಲ್ಪನೆ ಮಾಡಿಕೊಂಡು ಏನೇನೋ ಎಲ್ಲಿಂದ ಎಲ್ಲಿಗೋ ಲಿಂಕ್ ಮಾಡಿ ಪೋಟ್ರೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಒಂದು ವ್ಯಕ್ತಿನ ನಿಮಗೆ ನೀವು ಅಂದ್ಕೊಂಡು ಜಡ್ಜ್ ಮಾಡೋದು ತುಂಬಾ ತಪ್ಪು. ಆ ವ್ಯಕ್ತಿ ಏನು ಅಂತ ನೀವು ಆ ವ್ಯಕ್ತಿನ ಮನಸ್ಸಿನ ಹತ್ರ ಹೋಗಿ ಅವನೇನು ಅಂತ ತಿಳ್ಕೊಂಡಾಗ ಮಾತ್ರ ನೀವು ಒಂದು ವ್ಯಕ್ತಿನ ಜಡ್ಜ್ ಮಾಡಬೇಕೇ ವಿನಃ ಸುಮ್ಮನೆ ನೀವು ಬರೀ ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಗೆ ಯಾವಾಗಲೂ ಅದೇ ಅವರ ಆರ ನಿಮಗೆ ಸುತ್ತಕೊಂಡು ನಿಮಗೂ ನಿಮ್ದಿಲ್ದಂಗೆ ಆಗುತ್ತೆ. ಯಾವತ್ತೂ ನಾವು ಏನು ಗೊತ್ತಾ, ಒಳ್ಳೆಯದನ್ನ ನಾವು ಸ್ಪ್ರೆಡ್ ಮಾಡಬೇಕು. ಆವಾಗ ಒಳ್ಳೆಯ ವೈಬೇ ನಮಗೂ ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗಾಗಿ ಒಳ್ಳೆಯದನ್ನೇ ಸ್ಪ್ರೆಡ್ ಮಾಡಿರಿ. ನಿಮಗೆ ಅನ್ಯಾಯ ಆಗಿದ್ದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನು
ತೋರಿಸೋದು ಇಷ್ಟ ಆಗಲ್ಲ. ಎಲ್ಲಿ ಅದಕ್ಕೆ ಏನೇನು ಅದು ಏನು ಸಾಕ್ಷಿ ಆಧಾರಗಳಿದ್ದಾವೆ ಅದನ್ನು ತೊಗೊಂಡೋಗಿ ಡೈರೆಕ್ಟಾಗಿ ನೀವು ಫೈಟ್ ಮಾಡಿದಾಗ ಅದು ಒಂದು ಸರಿಯಾದ ದಾರಿ. ಇವೆಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದೆಲ್ಲ ಚೈಲ್ಡ್ಗಳು ಮಾಡೋ ಕೆಲಸ, ಅದು ಹೇಡಿಗಳು ಮಾಡೋ ಕೆಲಸ. ಅದಕ್ಕೆ ಮೂರ್ಖರಿಗಂತೂ ಬುದ್ಧಿವಾದ ಹೇಳೋಕ್ಕಾಗಲ್ಲ. ನಾನಂತೂ ಅದಕ್ಕೆ ಅದು ಬಿಟ್ಟುಬಿಟ್ಟಿದ್ದೀನಿ. ಯಾಕಂದರೆ ಅವರವರು ಮನಸ್ಸಿನ ಸ್ಥಿತಿಗಳು, ಯೋಚನೆಗಳು ಹೆಂಗಿದೆಯೋ ಅವ್ರಿಗೆ ಅದ್ರ ಮೇಲೆ ಫಲಗಳು ಸಿಗ್ತವೆ. ಅವ್ರಿಗೆ ಯಾರು ಹಾಳಾಗೋದ್ರೆ ನಮಗೆ, ನಾವು ಸರಿಯಾಗಿದ್ದೀವ, ನಮ್ಮ ಯೋಚನೆಗಳು ಸರಿಯಾಗಿದ್ದಾವ, ಅದನ್ನು ಮಾತ್ರ ಅರ್ಥ ಮಾಡಿಕೊಂಡು ನಮಗೇನು ನಮಗೊಂದು ಒಳ್ಳೆಯದು ಪಾಸಿಟಿವ್ ಆಗಿ ಹೋದರೆ ಏನು ಸಿಗುತ್ತೆ, ಎಷ್ಟು ಪೀಸ್ ಸಿಗುತ್ತೆ, ಆ ಕಡೆ ಹೋಗಬೇಕು. ನೆಗೆಟಿವ್ ಹಿಂದೆ ಹೋದರೆ ನಮಗೆ ನೆಮ್ಮದಿ ಸಿಗಲ್ಲ ಅನ್ನೋದನ್ನು ನಾನಂತೂ ಅರ್ಥ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನಾನಂತೂ ಯಾರಿಗೂ ಬುದ್ಧಿವಾದ ಹೇಳೋ ಕೆಲಸ ಅಂತೂ ಮಾಡಲ್ಲ. ನನಗೇನು ಪೀಸ್ ಕೊಡುತ್ತೋ, ನನಗೇನು ನೆಮ್ಮದಿ ಕೊಡುತ್ತೋ ಆ ಕೆಲಸಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಯಾವಾಗಲೂ ಬೇರೆಯವ್ರಿಗೆ ಹಂಗೆ ಹಿಂಗೆ ಅನ್ನೋದು ಯಪ್ಪ, ನಂಗಂಥವ್ರು ನೋಡಿದ್ರೆ ಆಗಲ್ಲ. ಇರಿಟೇಟ್ ಆಗತ್ತೆ ಅಂಥವ್ರನ್ನೆಲ್ಲ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು, ಯಾವಾಗಲೂ ಕೆಟ್ಟ ಮಾತಾಡೋದು, ಯಾವಾಗಲೂ ಬೈಯೋದು ಬೇರೆಯವ್ರಿಗೆ. ನಂಗೆ ಅಂಥವ್ರು ನೋಡಿದ್ರೇ ಹಿಂಸೆ ಆಗ್ತಿರ್ತೀವಿ. ಏನು ಕರ್ಮಗಳಪ್ಪ ಇವನ್ನೆಲ್ಲ ನೋಡಬೇಕಲ್ಲ ನಾವು ಅನ್ಸುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಗೊತ್ತಾಗ, ನೀವು ರೀಲ್ಸೆಲ್ಲ ಪೋಸ್ಟ್ ಮಾಡ್ತಿರಲ್ಲ ಟ್ರೆಂಡಿಂಗ್ ಸಾಂಗ್ ಅಂತ, ಅದೇ ಥರನೇ ತಾನೇ ಜನರು ಎಲ್ಲರೂ ಯಾವುದು ಟ್ರೆಂಡಿಂಗಲ್ಲಿದೆಯೋ ಅದನ್ನೇ ತಾನೇ ಎಲ್ಲರೂ ಫಾಲೋ ಅಪ್ ಮಾಡೋದು. ಹಾಗೆ ನೀವುಗಳು ಕೂಡ ಯಾವಾಗಲೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ, ಜನ ಕೂಡ ಅದನ್ನೇ ಫಾಲೋ ಅಪ್ ಮಾಡ್ತಾರೆ. ಅದು ಯಾವ ದೊಡ್ಡ ಸಾಧನೆ ಅಂತೇಳಿ ನೆಗೆಟಿವಿಟಿನ ಯಾವಾಗಲೂ ಸ್ಪ್ರೆಡ್ ಮಾಡ್ತಾರೆ. ಮನಸ್ಸಾಡು ಮನೆ ಹಾಳು. ನೆಗೆಟಿವಿಟಿ ಅನ್ನೋದೇ ಮನೆ ಹಾಳು ವಿಚಾರ, ಮನಸ್ಸು ಹಾಳಾಗೋ ವಿಚಾರ. ಇದನ್ನು ಸ್ಪ್ರೆಡ್ ಮಾಡಿದ್ರೆ ಅದೇ ನಿಮಗೆ ಆ ವೈಬು, ಆ ಎನರ್ಜಿನೇ ನಿಮ್ಮನ್ನ ಸುತ್ತಕೊಳ್ಳುತ್ತೆ. ಅದಕ್ಕೆ ಅದನ್ನು ಬಿಟ್ಟು ಒಳ್ಳೆಯ ಪಾಸಿಟಿವ್ ವಿಚಾರಗಳನ್ನ ಸ್ಪ್ರೆಡ್ ಮಾಡಿ. ಆವಾಗ ನಿಮಗೂ ಕೂಡ ಒಳ್ಳೆಯದಾಗುತ್ತೆ, ಒಳ್ಳೆಯ ಯೋಚನೆಗಳು ಬರ್ತವೆ.